ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಇವತ್ತು ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಮೊದಲಿಗೆ ಪ್ರಾನ್ಸ್ ತೊಗೊಂಡಿದ್ದೀನಿ. ಇದು ಅರೌಂಡ್ 200 ಗ್ರಾಮಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿಣ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಬಿಟ್ಟು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡಬೇಕಾಗತ್ತೆ. ಮಾಡಿ ಒಂದು 15 ಮಿನಿಟ್ಸ್ ಪಕ್ಕದಲ್ಲಿ ಎತ್ತಿಡಬೇಕಾಗತ್ತೆ. ಎತ್ತಿಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡಬೇಕಾಗತ್ತೆ. ಅದು ಒಳ್ಳೆ ಫ್ಲೇವರ್ ಬರುತ್ತೆ. ಈ ಪಕ್ಕದಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಧನಿಯಾ ಬೀಜ ತೊಗೋಬೇಕಾಗತ್ತೆ, ಕೊರಿಯಂಡರ್ ಸೀಡ್ ಅದನ್ನು ತೊಗೊಂಡು, ನಂತರ ಒಂದು ಹಾಫ್ ಸ್ಪೂನಷ್ಟು ಪೆಪ್ಪರ್ ಅಂದರೆ ಮೆಣಸು, ಹಾಫ್ ಸ್ಪೂನ್ ಜೀರಿಗೆ, ಸಾಸಿವೆ 1/4 ಸ್ಪೂನ್, ಮೆಂತ್ಯ ಒಂದು 8ರಿಂದ 10 ಕಾಳು ತೊಗೊಂಡು ಚೆನ್ನಾಗಿ ಉರಿಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕಿದನ್ನು. ಇದು ನಿಮಗೊಂದು ಅರೋಮಾ ಬರುತ್ತೆ, ಗೊತ್ತಾಗ್ಬಿಡುತ್ತೆ ಇದು ಫ್ರೈ ಆಗಿದೆ ಅಂತ. ಎಲ್ಲ ಕ್ರಂಚಿಯಾಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಅಂದರೆ ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ಇದೆಲ್ಲ ಒಂಥರ ರೋಸ್ಟ್ ಆದಂಗೆ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ ಅದು ಫ್ಲೇವರು. ಲೋ ಫ್ಲೇಮಲ್ಲೇ ಹುರಿದ್ರೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಇದು ಆಗಿದೆ. ಈಗ ಒಂದು ಮಿಕ್ಸಿ ತೊಗೊಂಡು ಜಾರಲ್ಲಿ ಶುಂಠಿ ಒಂದು 1/4 ಇಂಚಷ್ಟು ತೊಗೋಬೇಕಾಗುತ್ತೆ. ನಾನು 4 ಪೀಸಷ್ಟು ತೊಗೊಂಡಿದ್ದೀನಿ. ಒಂದು 8ರಿಂದ 10 ಬೆಳ್ಳುಳ್ಳಿ, ಮತ್ತು ಏನು ಹುರಿದಿಟ್ಕೊಂಡಿದ್ವಿ ಅದು, ಮತ್ತು 15 ಬ್ಯಾಡಗಿ ಮೆಣಸಿನ್ಕಾಯಿ, 5 ಗುಂಟೂರು ಮೆಣಸಿನ್ಕಾಯಿ ಬಿಸಿನೀರಲ್ಲಿ ನೆನೆ ಹಾಕ್ಕೊಂಡಿದ್ದೆ ನಾನು ಒಂದು 10 ನಿಮಿಷ. ಅದನ್ನು ಕೂಡ ಮಿಕ್ಸಿಗೆ ಹಾಕಬೇಕಾಗತ್ತೆ. ಮತ್ತು ಉಪ್ಪು ಸ್ವಲ್ಪ ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬೇಕು. ಹಾಕ್ಬಿಟ್ಟು ಅದು ಹಾಗೆ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟಿದ್ದೆ. ಮತ್ತು ಫ್ರೈ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕೋಬೇಕು. ಗೀ ರೋಸ್ಟ್ ಆದ್ರಿಂದ ಗೀನೇ ಹಾಕೋಬೇಕಾಗುತ್ತೆ. ಒಂದು 2ರಿಂದ 3 ಸ್ಪೂನಷ್ಟು ಗೀ ಹಾಕೋಬೇಕಾಗುತ್ತೆ. ಗೀ ಹಾಕ್ಕೊಂಡು ಈರುಳ್ಳಿ ತೊಗೋಬೇಕು. ಸಣ್ಣದಾದರೆ ಒಂದು 2 ಈರುಳ್ಳಿ, ದೊಡ್ಡದಾದರೆ 1 ಈರುಳ್ಳಿ ತೊಗೊಂಡು ಸಣ್ಣಗೆ ಹೆಚ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಮತ್ತು ಕರಿಬೇವಿನ ಸೊಪ್ಪನ್ನ ಒಂದು ಎಷ್ಟು ಬೇಕು ಅಷ್ಟು ಹಾಕೋಬೋದು, ಟೇಸ್ಟಿಯಾಗಿರುತ್ತೆ ನೀವು ಎಷ್ಟು ಹಾಕಿದ್ರೂ. ಅದನ್ನು ಹಾಕ್ಕೊಂಡು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಾನು ಮಿಕ್ಸಿಲಿ ಹಾಕಿಟ್ಟಿದ್ನಲ್ಲ ಎಲ್ಲ ಅದನ್ನು ಬ್ಲೆಂಡ್ ಮಾಡಿದ್ದೀನಿ. ಈ ರುಬ್ಬಿರೋ ಮಸಾಲೆನ ನಾವಿವಾಗ ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಅದರೊಳಗೆ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಕಲರ್ ಇಷ್ಟು ಚೆನ್ನಾಗಿ ಬಂದಿರೋದು. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿ ಜಾರಲ್ಲಿ ಅದನ್ನು ಕೂಡ ಹಾಕಬೇಕಾಗತ್ತೆ. ಮೇನ್ ಈ ಮಸಾಲೆ ತುಂಬ ಚೆನ್ನಾಗಿ ಬೇಯಬೇಕು, ಆವಾಗಲೇ ಪ್ರಾನ್ಸ್ ಗೀ ರೋಸ್ಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದೇ ಮಸಾಲೆ ಯೂಸ್ ಮಾಡಿಕೊಂಡು ಚಿಕನ್ ಕೂಡ ಹಾಕ್ಬೋದು. ಸ್ವಲ್ಪ ನೀರು ಹಾಕಬೇಕಾಗತ್ತೆ ಅದು ಬೇಯೋದಕ್ಕೆ. ಕಲರ್ ಹೀಗೆ ಇರುತ್ತೆ. ಅದು ಕ್ಯಾಮ್ರಾದಲ್ಲಿ ಒಂದೊಂದು ಸಲ ವೇರಿ ಕಾಣುತ್ತೆ, ಬಟ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಪ್ರಾನ್ಸ್ ಗೀ ರೋಸ್ಟಲ್ಲಿ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಅದು ಸ್ವಲ್ಪ ತುಪ್ಪ ಬಿಡಬೇಕು, ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗ ನೋಡಿ, ಈಗ ತುಪ್ಪ ಬಿಡ್ತಾ ಇದೆ. ಮಸಾಲೆ ಬೆಂದಿದೆ. ಒಂದು 3/4 ಮಸಾಲೆ ಬೆಂದರೆ ಮತ್ತೆ ನಾವು ಹೇಗಿದ್ದರೂ ಪ್ರಾನ್ಸ್ ಹಾಕ್ತೀವಲ್ಲ ಆವಾಗ ಮತ್ತೆ ಬೇಯುತ್ತೆ. ಇದಕ್ಕೆ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು. ಅವ್ರು ಪ್ರಾನ್ಸ್ ಹಾಕ್ತಾಯಿದ್ದಾರೆ. ನೋಡಿ, ಪ್ರಾನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಬೇಕಾಗತ್ತೆ ಇದಕ್ಕೂ. ಯಾಕಂದರೆ ಮಸಾಲೆ ಇರುತ್ತಲ್ಲ ಅದು ಕುಕ್ಕಾಗಿ ಗಟ್ಟಿ ಆಗುತ್ತೆ ಸ್ವಲ್ಪ. ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಇದನ್ನು. ಪ್ರಾನ್ಸ್ ತುಂಬ ಬೇಗ ಬೆಂದ್ಬಿಡುತ್ತೆ, 5 to 10 ಮಿನಿಟ್ಸ್. ಬೆಂದಾದಮೇಲೆ ನೋಡಿ, ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.